ನೀವು ಇಲ್ಲಿ ಹೋಗಿ ಟಚ್ ಮಾಡಿ ಮೇಡಮ್ ಸ್ಮೈಲ್ ಮಾಡಿ. ಓಕೆ, ಭಯ ಆಗುತ್ತೆ ಸರ್ ನಂಗೆ. ಸರ್ ಮಾಡ್ಬೇಕಾದ್ರೆ ಭಯ ಇರಲಿಲ್ಲ ಸರ್. ಸರ್ ನೀವು ರೆಡಿ ಸರ್. ನನ್ನ ಏನ್ ಅನ್ಕೊಂಡಿದ್ಯಾ? ನಾನು ಎಮ್ಮೆ ಗೊತ್ತಿದ್ದೀನಪ್ಪ. ಕೆರ ತಗೊಂಡು ಹೊಡಿತೀನಿ. ಅದನ್ನ 3 ವರ್ಷದಿಂದ ಹೇಳ್ತಾನೆ ಇದೀಯಾ? ಅಲ್ಲೇ ಗಾಡಿ ಪಕ್ಕ ಸುಮ್ಮನೆ ಕುಂತಿತ್ ನಾನು ಕುರಿ ಅಂತ ತೊಳೆದಾಕೊಂಡ್ಬಿಡದ. ಈ ಮೆಂಟಲ್ಗಳಿಗೆ ಕುರಿಗಳಿಗೂ ನನಗೂ ವ್ಯತ್ಯಾಸ ಗೊತ್ತಿಲ್ಲ. ನೆನ್ಸ್ಕೊಂಡ್ರೆ ಭಯ ಆಗ್ತೋಯ್ತೀನಿ. ಕರ್ಕೊಂಡೋಗಿ ಎಲ್ಲೆಲ್ಲಿ ಕುಯ್ತಾರೋ ಅಂತ. ಪ್ರಶ್ನೆ, ಬೆಕ್ಕು ಯಾಕೆ ಬಾಲ ಅಲ್ಲಾಡ್ತೈತೆ? ಯಾಕಂದ್ರೆ ಆ ಬಾಲ ಬೆಕ್ಕುಂದ ನಿಮ್ಮ ಅಪ್ಪಂದಲ್ಲ. What happened, Daddy? I'm in love with mommy. Let's cry more. Mommy, why your stomach big? Because the baby is inside me, sweetie. Why? Did you eat the baby? Randy Mauna. ರಮೇಶ್, ಅದೇ ಹುಡುಗಿ ತಾನೆ? ಹೌದು. ಅನುಮಾನ ಇಲ್ವಾ? ಅನುಮಾನ ಏನಿಲ್ಲ. ಯಾಕೆ? ನನ್ನನ್ನು ಮುಟ್ಟು. ಈಗ ಅವಳನ್ನು ನೋಡು. ಈಗಲೂ ಅವಳೇ ಕಾಣಿಸ್ತಾಳ? ಇಲ್ಲ. ಅಮ್ಮಕ್ಕ ಏನೇನ ಮಿಂಡ್ರಿ ಗುಟ್ಟಿ ತಿಂದು ತಿಂದು ಹಂಗೆ ಅನ್ಕೊಂಡ್ ಹಂಗೆ ನಿಮ್ ಜೀವ ಹೋಗ್ಬಿಟ್ರಪ್ಪ. अच्छा मुझे एक बात बताओ, LOVE लव का सही मतलब क्या है? देखो, सही मतलब ये होता है, L को डाल के, O को दबा के, V में डाल के जो ई की आवाज आती है ना, उसको कहते हैं सच्चा प्यार. ಬೆಳಗ್ಗೆ ತಿಂಡಿಗೆ ಏನ್ ತಿಂದೆ? ದೋಸೆ, ಇಡ್ಲಿ, ಸಾಂಬಾರ್, ಚಟನಿ. ಪಾಯಸಕ್ಕೆ ಹಾಕ್ತಾರೆ ತುಪ್ಪ, ನೀನೇ ಚಿನ್ನ ನನ್ ಮಗನಪ್ಪ. ಯಾಕೆ ಕೂಗಾಡ್ತಾ ಇದ್ಯಾ? ಮೊದಲು ಅವಳನ್ನ ಹೋಗೋದು ಕೇಳು. ಓಡಿಸೋಳ. ನಾನು ಹೇಳ್ತೀನಿ. ನೀ ಸಮಾಧಾನ ಮಾಡು. ಅವಳೆಲ್ಲಿ ಇರ್ಕೊಡು. ಬಾ ಕೂತ್ ಕಳಿಸೋ ಅವಳನ್ನ. ಯಜಮಾನ ಕೂತಿರ್ತಾನೆ, ಆದ್ರೆ ನಾನ್ ಮಲ್ಕೊಂಡ್ ಕೆಲಸ ಮಾಡ್ತಾ ಇರ್ತೀನಿ ಸುಮ್ನೆ ಹಾಗೆ. ಎಲ್ಲಾದ್ರೂ ದೂರ ಓಡ್ ಹೋಗೋಣ ಅಂತ ಇದ್ದೀನಿ. ನನ್ ಜೊತೆ ಯಾರೆಲ್ಲ ಬರ್ತೀರಾ? ಅಯ್ಯೋ ಬಂದ್ಬಿಟ್ಟ ನೋಡ್ರಿ, ಅಲ್ಲಿ ಬಟ್ಟೆ ಪಿತಾಂಬರ ಹುಟ್ಟಿದ್ದಾನೆ. ನವರತ್ನ ಕಿರೀಟ ಮೈಯಲ್ಲೆಲ್ಲ ಹಾರ ಹಾಕೊಂಡಿದ್ದಾನೆ. ಅಯ್ಯೋ ದೇವೇ, ನನ್ನ ಜನ್ಮ ಸಾಧ್ಯ ಆಯ್ತಪ್ಪ. ನೋಡಿ ಫ್ರೆಂಡ್, ನನ್ ಮಗಳಿದ್ದಾಳೆ, ಯಾರಾದ್ರೂ ಮದ್ವೆ ಆಗೋರಿದ್ರೆ ಕೊಡ್ತೀವಿ, ಮಾಡ್ಕೊಂತೀರಾ? ಎಂತದಿದು ತೂತು ಉಂಟು ತಾಳ ಇಲ್ಲ.
ನಿಮಗೆ ಕನ್ನಡ ಅಂತಂದ್ರೇನು? ಕನ್ನಡದ ಮೇಲೆ ನಿಮಗೆ ಎಷ್ಟು ಅಭಿಮಾನ ಇದೆ? ಸರ್, ಮೈಯಲ್ಲಿರೋ ರಕ್ತದ ಕಣದಲ್ಲೂ ಕನ್ನಡ ರೋಷ ಸ್ವಾಭಿಮಾನ ಹೆಚ್ಚಾಗಿ ಹಚ್ಚಿ ಹುಚ್ಚು ತರ ಹರಿತಾ ಇದೆ ಸರ್. ಕನ್ನಡ ಅಭಿಮಾನ ತೋರಿಸ್ತಾ ಇದ್ದೀರಾ, ನಿಮ್ ಕೈಯಲ್ಲಿ ಇಂಗ್ಲಿಷ್ ಅಲ್ಲಿ ಅಚ್ಚೆ ಇದೆ. ನಮ್ಮ ಕಡೆ ಅದಕ್ಕೆ ಹೇಳೋದು, ಈ ತಾಳಿ ನಿಮಗೆ ಕಟ್ಟಿದ್ರೆ ನೀವೇನಕ್ಕಿರಿ? ಧರ್ಮಪತ್ನಿ ಮತ್ತೇನಕ್ಕಿರಿ? ಸಹಧರ್ಮಿಣಿ, ಅದು ಅವ್ರ ಅರ್ಧ ಅಂಗಿ, ಅದು ಅವ್ರ ವೈಫೈ, ಅದು ಅವ್ರ ಮಿಸಸ್, ಅದು ವೈಫೈ ಇವೆಲ್ಲ ಏನ್ರಿ? ಆಮೇಲೆ ಅಕ್ಕಿರಿ. ಅವ್ರು ಈ ತಾಳಿ ನಿಮಗೆ ಕಟ್ಟಿದ ತಕ್ಷಣ ಒಂದು ಮುತ್ತೈದೆ ಅಕ್ಕಿರಿ. ಏನಕ್ಕಿರಿ? ಮುತ್ತೈದೆ ಅಂದ್ರೆ 5 ಮುತ್ತುಗಳನ್ನ ಅವರದು ಅಂತ ಅರ್ಥ. 1ನೇ ಮುತ್ತು ಯಾವುದು? ಕುಂಕುಮ. 2ನೇ ಮುತ್ತು ಮೂಗುತಿ. ಫ್ರೀ ಇದ್ದಾಗ ದಬ್ಬನ ತಗೊಂಡು ಕೋಲ್ ಮಾಡಿದೆ. 2ನೇ ಮುತ್ತು ಯಾವುದು? ಮೂಗುತಿ. 3ನೇ ಮುತ್ತು ಮಾಂಗಲ್ಯ. 4ನೇ ಮುತ್ತು ಬಳೆ. 5ನೇ ಮುತ್ತು ಕಾಲುಂಗ್ರ. ಹೌದು, ಹಣಿ ಕುಂಕುಮ ಯಾಕೆ ಹಚ್ತಾರ ಗೊತ್ತದ ನಿಮಗೆ? ಎಲ್ಲಾರು ಹಚ್ತಾರ ಅಂತ ಹಚ್ತಾರ, ಹೌದಲ್ರಿ? ಹಂಗಲ್ಲ, ಅವ್ರು ಬೇಡ್ಕೊಳತ್ತಾರ ಅವರ ಜೀವನದಾಗ ಗೌರಿಯಾಗಿ, ಅವರ ಜೀವನದಾಗ ಲಕ್ಷ್ಮಿಯಾಗಿ, ಅವರ ಜೀವನದಾಗ ಸರಸ್ವತಿಯಾಗಿ ಪ್ರವೇಶ ಮಾಡ್ಬೇಕಂತ. ಈ 3 ಶಕ್ತಿಗಳು ಕೂಡಿದಾಗ ಆದಿಶಕ್ತಿ ಜಗನ್ಮಾತೆ ಲೋಕಮಾತೆ ಆಗ್ತಾರೆ. ಆ ಲೋಕಮಾತೆಯನ್ನ ಕೆಟ್ಟ ದೃಷ್ಟಿಯಿಂದ ನೋಡಿದಂತಹ ಶುಂಭ ಮತ್ತು ನಿಶುಂಭರ ಶಿರವನ್ನ ಛೇದ ಮಾಡಿ ರಕ್ತವನ್ನ ತಗೊಂಡವಳು ತನ್ನ ಹಣೆಗೆ ಹಚ್ಕೊತಾವ. ಕುಂಕುಮಣ್ಣ ಯಾವುದು? ಅಲ್ಲ, ರಕ್ತವರ್ಣ ಅಂತ. ಅದನ್ನ ಹಣೆಗೆ ಹಚ್ಕೊಂಡು ಎದುರುಗರಿಗೆ ಹೇಳ್ತೀರಿ. ಯಾರಾದ್ರೂ ನನ್ನ ನೋಡಕತ್ರೆ ಸಹೋದರಿ ಭಾವನೆಯಿಂದ ನೋಡಿ, ಯಾರಾದ್ರೂ ನನ್ನ ನೋಡಕತ್ರ ನೀವು ಮಾತೃ ಹೃದಯದಿಂದ ನೋಡ್ರಿ. ಅನ್ಯತಾ ನೀವು ಏನಾದ್ರೂ ನನ್ನ ಕೆಟ್ಟ ದೃಷ್ಟಿಯಿಂದ ನೋಡಿದ್ದೆ ಆದ್ರೆ ಆ ಶುಂಭರಿ ಶುಂಭರ ಗತಿ ನಿಮ್ಗೆ ಆಗ್ತದೆ. 2ನೇದು ಬಂದ್ಬಿಟ್ಟು ಮೂಗುತಿ. ನನ್ನ ದೃಷ್ಟಿಕೋನಗಳು ಮೂಗುತಿ ಬಳಿ ಇರ್ತಾವ ಅಂತ ಹೇಳ್ತೀನಿ. 3ನೇದು ಬಂದ್ಬಿಟ್ಟು ಮಾಂಗಲ್ಯ. ಪ್ಲಾಸ್ಟಿಕ್ ಇಂದದಲ್ರಿ, ಎದ್ರದು ಬಂಗಾರದ. ಇದ್ರ ಬಣ್ಣ ಯಾವ್ದದ? ಆ ದೀಪದ ಬಣ್ಣ ಐತಿಲ್ ನೋಡ್ರಿ. ಇದಕ್ಕೆ ಅಗ್ನಿವರ್ಣ ಅಂತಾರೆ. ಏನಂತಾರ್ರಿ? ಅಗ್ನಿವರ್ಣ. ಇದನ್ನ ಕಟ್ಕೊಂಡು ಸುಡಲಿಕ್ಕೆ ಪ್ರಾರಂಭಕ್ಕಿರಂತ. ಏನ್ ಮಾಡ್ತೀರಿ ಅಂತ? ಸುಡಲಿಕ್ಕೆ ಪ್ರಾರಂಭಕ್ಕೆ. ಅದಕ್ಕೆ ಅನ್ಯರು ಯಾರು ನನ್ನ ಹತ್ರ ಬರಬೇಡ್ರಿ, ನಿಮ್ಮ ಬಾಳ್ನೆ ನೀವು ಸುಟ್ಕೊಂಡು ಹೋಗ್ತೀರಿ ಅಂತೀವಿ. 4ನೇದು ಬಂದ್ಬಿಟ್ಟು ಬಳೆ. ಬಣ್ಣ ಯಾವ್ದದ? ಹಸಿರು. ಸೃಷ್ಟಿ ಹೆಂಗೈತಿ? ಅದಕ್ಕೆ ನಾನೇ ಸೃಷ್ಟಿ ಮಾತೆ, ನಾನೇ ಜಗನ್ಮಾತೆ. ನಾ ಇಲ್ಲ ಅಂದ್ರೆ ಸೃಷ್ಟಿ ಇಲ್ಲ, ನಾ ಇಲ್ಲ ಅಂದ್ರೆ ಜಗತ್ತಿಲ್ಲ ಅಂತ ಹೇಳ್ತೀನಿ. 5ನೇದು ಬಂದ್ಬಿಟ್ಟು ಕಾಲುಂಗ್ರ. ಭೂಮಿ ಒಳಗಡೆ ಜ್ವಾಲಾಮುಖಿಯಿಂದ ಕುದಿಯಾಕತ್ತದ. ಅದಕ್ಕೆ ಬೆಳ್ಳಿ ಕಾಲುಂಗ್ರ ಹಾಕೊಂಡು ಎಲ್ಲಿ ನಿಮ್ಮ ಪಾದ ಇಡ್ತಿರಲ್ಲ ಆ ಸ್ಥಾನವೆಲ್ಲ ತಂಪಾಗಿರ್ಬೇಕಂತ. ಅಗ್ನಿದೇವನಿಗೆ ಹೇಳ್ತೀರಿ, ಧರ್ಮ ಅನ್ನೋದು ಎಲ್ಲಿ ಮಠ ಭೂಮಿ ಮೇಲೆ ಐತೋ ಅಲ್ಲಿ ಮಠ ನೀವು ಹೊರಗಡೆ ಬರಬೇಡ. ಯಾವಾಗ ಭೂಮಿ ಮೇಲೆ ಅಧರ್ಮ ಬರ್ತದೋ ಅವಾಗ ನೀವು ಹೊರಗಡೆ ಬಂದು ಎಲ್ಲವನ್ನೂ ನಾಶ ಮಾಡಂತೀರಿ. ಇದು ಮುತ್ತೈದೆ ಸಂಕೇತ. ಇದನ್ನು ಜೀವನದಲ್ಲಿ ಪಾಲನೆ ಮಾಡ್ಕೊಂಡೋಗ್ತೀರಿ. ಎಸ್ ಸರ್. ನಮ್ ಬಾಸ್ ಅಂದ್ರೆ ಸುದೀಪ್ ಅಣ್ಣ ತುಂಬಾ ಇಷ್ಟ. ಜೀವನದೊಳಗೆ ಅವರೇ ಫೇಮಸ್. ಅವ್ರು ಬಿಗ್ ಬಾಸ್ ನಡ್ಸ್ಕೊಡೋದೊಳಗೆ ಸಖತ ನಡ್ಸ್ಕೊಡ್ತಾರೆ. ಇವತ್ತಾರು ನಾನು ನೋಡ್ತಾನೆ ಇದ್ದೀನಿ. ಯಾರು ಇರಬಾರ್ದಿತ್ತು? ಇಲ್ಲಪ್ಪ, ಬಿಗ್ ಬಾಸ್ ಅಲ್ಲಿ ಯಾರು ಇರ್ಬಾರ್ದಂದ್ರೆ ಸುದೀಪ್ ಇರ್ಬಾರ್ದಾಯ್ತು. ಸ್ವಲ್ಪ ಆಕ್ಟಿಂಗ್ ಅವರು ಸ್ವಲ್ಪ ಒಂಥರ ಓವರ್ ಅಟ್ಯಾಕ್ ಮಾಡ್ತಾ ಇದ್ರು. ಸುದೀಪ್ ಅವ್ರೊಂದ್ ಸ್ವಲ್ಪ ಆಕ್ಟಿಂಗ್ ಜಾಸ್ತಿ ಮಾಡೋರು, ಒಂದ್ ಸ್ವಲ್ಪ ಕಮ್ಮಿ ಮಾಡೋರು, ಎಲ್ಲ ಇದು ಮಾಡೋರು. ಯಾರು ನೋಡಿಲ್ಲ